ಮೈಸೂರು ನಗರ ಇವತ್ತಿನ ದಿವಸ ನಿಜವಾಗಲೂ ಒಂದು ಪುಣ್ಯಭೂಮಿ ಅಂತ ಹೇಳ್ತೀರಿ. ಎಲ್ಲೋ ಹುಟ್ಟಿದ ಆ ಜೀವ, ಸಾಧನೆ ಮಾಡಿದಂತಹ ಸರಸ್ವತಿ, ನಮ್ಮ ಶೃಂಗೇರಿ ಶಾರದಾಂಬೆಯ ಬಹಳ ಒಂದು ಉತ್ತಮವಾದ ಹಾಡನ್ನು ಹಾಡಿ ಎಲ್ರಿಗೂ ಮನದಲ್ಲಿ ಶಾರದೆ ಚಿರಸ್ಥಾಯಿಯಾಗಿ ಉಳಿಯೋ ಹಾಗೆ ಮಾಡಿದಂತಹ ಒಂದು ಜೀವ ಬೆಳೆದಿದ್ದೆಲ್ಲೇ ಆದರೂ ಕೊನೆಗೆ ಅಂತ್ಯ ಕಾಣೋದಕ್ಕೆ, ಸಂಗಮ ಆಗೋಕ್ಕೆ ನಮ್ಮ ನಗರಕ್ಕೆ ಬಂದು ನಮ್ಮ ಹತ್ತಿರವೇ ಇದ್ದು ಈಗ ನಮ್ಮನ್ನು ಅಗಲು ಹೋಗಿದ್ದಾರೆ. ಆ ತಾಯಿ ಸರಸ್ವತಿ ಇಡೀ ಚಿತ್ರರಂಗಕ್ಕೆ, ಕಲಾರಂಗಕ್ಕೆ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಹೆಸರನ್ನು ಯಾವ ಕಾಲಕ್ಕೂ ಅಳಿಸಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮಾಧುರ್ಯ ಮತ್ತು ಮಾದಕ ಧ್ವನಿಯನ್ನು ಅವರು ಹೊಂದಿದ್ರು. ಯಾವುದೇ ನಾಯಕಿಗೆ ಹೊಂದುವಂಥ ಅದ್ಭುತವಾದಂಥ ಶಾರೀರ ಅವರು ಇವತ್ತು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಅವರ ಹಾಡುಗಳು ಎಲ್ಲ ಕಾಲಕ್ಕೂ ಚಿರಸ್ಥಾಯಿಯಾಗಿ ಉಳ್ಕೊಂಡಿರ್ತದೆ. ಪ್ರತಿಯೊಂದು ಹಾಡುಗಳು ಅಷ್ಟೇ. ಅವರು ಯಾವುದೇ ಹಾಡನ್ನು ಹಾಡುವಾಗಲೂ ಕೂಡ ಅವರು ಸಿದ್ಧತೆ ಮಾಡ್ಕೊಳ್ತಾ ಇದ್ದ ರೀತಿ. ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಎಷ್ಟು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಪ್ರೀತಿಯಿಂದ ನೋಡ್ಕೋತಾರೆ ಅಂದರೆ, ಅಷ್ಟು ದೊಡ್ಡ ಗಾಯಕಿ ಆದರೂ ಕೂಡ ಸ್ವಲ್ಪ ಕೂಡ ಗರ್ವ ಇಲ್ಲ, ಭಾಳ ಸರಳತೆ, ಆಮೇಲೆ ಭಾಷೆ ಮೇಲೆ ಭಾಳ ಪ್ರೀತಿ. ಅವರು ಯಾವಾಗಲೂ ಕೂಡ ಕನ್ನಡ ಭಾಷೆಯನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು. ಕನ್ನಡ ಹಾಡು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗೋದು. ನೋಡಿ, ನಮಗೆ ಗೊತ್ತಿಲ್ಲ, ಅವರು ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಬದುಕಿ ಕನ್ನಡ ಮಣ್ಣಲ್ಲಿ ತಮ್ಮ ಕೊನೆ ಉಸಿರನ್ನು ಚೆಲ್ತಾರೆ. ಅಂದರೆ ಈ ಮಣ್ಣಿನ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇರಬೇಕು ಅಂತ ಹೇಳ್ತಾ ಇದ್ದರು ಬಹಳ ಕಡೆ ಅವರು. ನಾನು ಮೈಸೂರಲ್ಲಿ ಕೊನೆ ಉಸಿರು ಎಳೀಬೇಕು ಅಂತ, ನನ್ನ ಜೀವ ಇಲ್ಲೇ ಹೋಗಬೇಕು ಅಂತ. ಆ ಥರ ಬಯಸೋದು ಬಹಳ ಬಹಳ ಅಪರೂಪ. ಈ ಹಿಂದೆ ನಾವು SP ಬಾಲಸುಬ್ರಹ್ಮಣ್ಯ ಅವ್ರ ಬಗ್ಗೆ ನಾವು ಕೇಳ್ತಾ ಇದ್ದೆ. ಅವರು ನಾನು ಮತ್ತೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು, ಕನ್ನಡಿಗನಾಗಿ ಹುಟ್ಟಬೇಕು, ಕನ್ನಡ ಗಾಯಕನಾಗೆ ಹುಟ್ಟಬೇಕು ಅಂಥೇಳಿ. ನೋಡಿ, ಕೆಲವ್ರಿಗೆ ಯಾವ ರೀತಿ ಎಲ್ಲ ಆಸೆಗಳಿರುತ್ತೆ. ತಾಯಿ ನಮ್ಮ ಮಣ್ಣಲ್ಲಿ ಆ ತಾಯಿ ಕೊನೆ ಉಸಿರು ಎಳೆದಿರೋದು ಇಲ್ಲಿ ಅವರ ಬಹುಶಃ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ ಅನ್ಕೋತೀನಿ. ನಾವೆಲ್ಲ ಅವ್ರ ಕಾಲದಲ್ಲಿ ಇದ್ವಿ ಅನ್ನೋದೇ ನಮಗೆ ಹೆಮ್ಮೆ. ಅಷ್ಟೇ, ಮುಗೀತಾ ಇದೆ ಒಂದು ಸುಂದರ ಯುಗ, ತುಂಬ ಅದ್ಭುತವಾದಂಥ ಯುಗ ನಿಧಾನಕ್ಕೆ ಮುಗೀತಾ ಇದೆ. ಹಾಗಾಗಿ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನಿಗೆ. ನಾನು ಭೇಟಿ ಮಾಡಿ ಆಗಲೇ ಒಂದು 20 ವರ್ಷ ಆಯಿತು. ಯಾಕೆಂದರೆ ಹೆಚ್ಚು ನನ್ನ ಸಿನಿಮಾಗಳಲ್ಲಿ ಹಾಡಲಿಲ್ಲ, ಅವರು 2 ಹಾಡು ಹಾಡಿದರು. ಆದರೆ ಅವ್ರ ಜೊತೆಲಿ ಇದ್ದಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬ ಹಾಡುಗಳು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಬಟ್ ಇದ್ದಷ್ಟು ಸಮಯ ಭಾಳ ಖುಷಿ ಕೊಡ್ತಾಯಿತ್ತು. ಯಾಕೆಂದರೆ ಆ ತಾಯಿ ಮೈಕ್ ಮುಂದೆ ಬಂದರೆ ಅವ್ರು ಎಷ್ಟು ಚೆನ್ನಾಗಿ ಬರ್ಕೊಳ್ಳೋರು ಅಂದರೆ, ಸಿಚುವೇಶನ್ನ ಬರ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅವರು ಪಾತ್ರವೇ ಆಗಿ ಹೋಗ್ತಾಯಿದ್ರು. ಅದೇ ತುಂಬ ನನಗೆ ಅಣ್ಣವ್ರು ನೆನಪಾಗ್ತಾರೆ ಈ ಸಂದರ್ಭದಲ್ಲಿ. ಒಂದು ಮಾತು ಹೇಳಿದರು ಇವ್ರ ಬಗ್ಗೆ, ನಾನಿನ್ನ ಮರೆಯಲಾರೆ ಸಿನಿಮಾಲ್ಲಿ ನನ್ನಾಸೆಯ ಹೂವೇ ಇದೆ. ಆ ಹಾಡು ಒಟ್ಟಿಗೆ ಹಾಡಬೇಕು, ಅವಾಗ ಟ್ರ್ಯಾಕ್ ಇರಲಿಲ್ಲ, ಸಪ್ರೇಟಾಗಿ ಒಟ್ಟಿಗೆ ನಿಂತ್ಕೊಂಡೇ ಹಾಡಬೇಕು. ಆ ಹಾಡಿನಲ್ಲಿ ಇವ್ರದ್ದು ಸಾಹಿತ್ಯ ಇಲ್ಲ, ಆದರೂ ಕೂಡ ಆ ರಿಯಾಕ್ಷನ್ಗಳು, ಒಂದು ಹೆಣ್ಣಿಗೆ ಗಂಡಿನ ಸ್ಪರ್ಶ ಆಗುವಾಗ ಆ ಮೊದಲ ಸ್ಪರ್ಶದ ಭಾವನೆಯನ್ನು ವ್ಯಕ್ತಪಡಿಸುವಂಥ ಗಾಯನ ಇವ್ರದ್ದು. ಇವರ ರಿಯಾಕ್ಷನ್ ನೋಡಿ ಅಣ್ಣವ್ರು ಹಾಡೋದು ನಿಲ್ಲಿಸ್ಬಿಟ್ರಂತೆ. ಅಂದರೆ ಅಷ್ಟು ಮೈಮರೆತು ಆ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂತ. ಪುನಃ ಮತ್ತೆ ಹಾಡೋಕ್ಕೆ ಶುರು ಮಾಡಿದೆ. ಅಂದರೆ S. ಜಾನಕಿ ಅಮ್ಮ ಅವರು, ನಾನು ಆಗಲೇ ಹೇಳಿದೆ, ಎಲ್ಲ ವಯಸ್ಕರಿಗೂ, ಮಗುವಿನಿಂದ ಹಿಡಿದು ವೃದ್ಧೆವರೆಗೂ ಅವರ ಶಾರೀರ ಹೊಂದ್ಕೊಳ್ತಾ ಇತ್ತು. ಭಾಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ, ಗಂಡು ಧ್ವನಿಯಲ್ಲಿ ಅವ್ರು ಹಾಡ್ತಾಯಿದ್ರು, ಗಂಡು ಧ್ವನಿಯನ್ನೂ ಅವರು ಹಾಡ್ತಾಯಿದ್ರು. ಅಂಥ ಒಂದು ಪ್ರತಿಭಾವಂತ ಗಾಯಕಿ ಅವರಿಲ್ಲ. ಆದರೆ ಅವ್ರು ಹಾಡಿದ ಗೀತೆಗಳೆಲ್ಲ ಸದಾಕಾಲ ಮುಂದಿನ ಪೀಳಿಗೆಗೂ ಕೂಡ ಅದು ಜೀವಂತವಾಗಿರುತ್ತೆ. S. ಜಾನಕಿ ಅಮ್ಮ ಅಂದರೆ ಅವರ ಹೆಸರಲ್ಲೇ ಎಸ್ ಇದೆ ನೋಡಿ. ಅದಕ್ಕೆ ಎಲ್ಲ ಧ್ವನಿಗೂ ಎಸ್ ರೀ. ಅವರು ಒಂದು ಮುಗ್ಧ ಮಗು ಥರ ಹಾಡಬೇಕಾ? ಎಸ್. ಒಂದು ತುಂಟಾಟದ ಕಾಲೇಜ್ ಹುಡುಗಿ? ಎಸ್. ಒಂದು ಲವ್ ಫೇಲ್ಯೂರ್ ಆಗಿರೋ ಭಗ್ನ ಪ್ರೇಮಿ? ಎಸ್. ಇಲ್ಲ, ಒಂದು ಕರುಣೆ ತುಂಬಿದ ತಾಯಿ? ಎಸ್. ಒಂದು ಹಳ್ಳಿ ಧ್ವನಿ ಬೇಕು? ಎಸ್.
ಒಂದು ನಗರದ ಚೆಲುವೆ, ಎಸ್. ಭಗವಂತನಿಗೆ ಪ್ರಾರ್ಥನೆ, ಎಸ್. ಯಾವ ಸಿಚುವೇಶನು, ಯಾವ ಪಾತ್ರ, ಯಾವ ವಯಸ್ಸು, ಎಲ್ಲ ಸಿಚುವೇಶನ್ಗೂ ಸೂಟ್ ಆಗುವಂಥ ಒಂದು ಮ್ಯಾಜಿಕಲ್ ಕಂಠ ಅದು. ಎಲ್ಲದಕ್ಕಿಂತ ಆ ಪಾತ್ರದ ಅಥವಾ ಆ ಸನ್ನಿವೇಶದ ಆ ಇಮೋಷನ್ ಇದೆಯಲ್ರಿ, ಆ ಭಾವನೆಗಳನ್ನು ಅವ್ರು ಎಷ್ಟು ಚಂದವಾಗಿ ವ್ಯಕ್ತಪಡಿಸೋರು ಅಂದರೆ, ಆ್ಯಂಡ್ ಏನು ರೀ ಅದೇನು 1, 10, 100 ಸಾವಿರಾರು ಹಾಡುಗಳನ್ನು ಹಾಡಿರೋರು. ದಶಕಗಳಿಂದ ನಮಗೆ ರೇಡಿಯೋ, ಟಿ ವಿ, ಮೊಬೈಲ್ ಎಲ್ಲೆಡೆ ನಮಗೆ ರಂಜಿಸಿದವರು ಜಾನಕಿ ಅಮ್ಮ. ಇಟ್ಸ್ ಸ್ಯಾಡ್, ಜಾನಕಿ ಅಮ್ಮ ಈಗ ನಮ್ಮ ಜೊತೆ ಇಲ್ಲ. ಆದರೆ ನಮ್ಮ ಮೊಬೈಲಲ್ಲಿ ಪ್ಲೇ ಅನ್ನೋ ಬಟನ್ ಇದೆ. ಆ ಬಟನ್ನ ಒತ್ತಿದ್ರೆ ಜಾನಕಿ ಅಮ್ಮ ವಾಯ್ಸ್ ಕೇಳುತ್ತೆ. ದ್ಯಾಟ್ ಈಸ್ ಇಮ್ಮಾರ್ಟಲ್. ಅದು ಮಹಾನ್ ಸಾಧಕಿ. 10 ಭಾಷೆಗಳಲ್ಲಿ ಸಾವಿರಾರು ಹಾಡುಗಳ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಪಡ್ಕೊಂಡಂಥ ಸಾಧಕಿ. ಒಂದ್ಸಲ ವೈರಮುತ್ತು ಒಂದು ಕಡೆ ಹೇಳಿದ್ರು, ಒಬ್ಬನ್ನ ಗಲ್ಲೆ ಶಿಕ್ಷೆಗೆ ಏರಿಸ್ಬೇಕು, ಇನ್ನು 5 ನಿಮಿಷ ಇದೆಯಪ್ಪ, 5 ನಿಮಿಷ ನೀನು ಹೋಗ್ಬಿಡ್ತೀಯ, ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದ್ರೆ ಅವನು ಒಂದೇ ಒಂದು ಸಲ ಎಸ್ ಜಾನಕಿಯವರ ಹಾಡು ಒಂದು ಕೇಳಿಸ್ಬಿಡಿ ಸಾರ್ ಅಂತ ಹೇಳ್ತಾನಂತೆ. ಅಷ್ಟು ಪವರ್ ಇದ್ದಂಥ ಧ್ವನಿ, ವ್ಯಕ್ತಿತ್ವ. ಹಾಗಾಗಿ ಏನು ಹೇಳೋದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಮ್ಯೂಸಿಕ್, ಥ್ಯಾಂಕ್ ಯು ಫಾರ್ ಆಲ್ ದ ಇನ್ಸ್ಪಿರೇಷನ್. ಓಂ ಶಾಂತಿ. ಎಸ್ ಜಾನಕಿ ಅಮ್ಮ ಅಂದರೆ ಅವರ ಹೆಸರಲ್ಲೇ ಎಸ್ ಇದೆ ನೋಡಿ, ಅದಕ್ಕೆ ಎಲ್ಲ ಧ್ವನಿಗೂ ಎಸ್ ರೀ ಅವರು. ಒಂದು ಮುಗ್ಧ ಮಗುತ್ರ ಹಾಡಬೇಕಾ, ಎಸ್. ಒಂದು ತುಂಟಾಟದ ಕಾಲೇಜ್ ಹುಡುಗಿ, ಎಸ್. ಒಂದು ಲವ್ ಫೇಲ್ಯೂರ್ ಆಗಿರೋ ಭಗ್ನ ಪ್ರೇಮಿ, ಎಸ್. ಇಲ್ಲ, ಒಂದು ಕರುಣೆ ತುಂಬಿದ ತಾಯಿ, ಎಸ್. ಒಂದು ಹಳ್ಳಿ ಧ್ವನಿ ಬೇಕು, ಎಸ್. ಒಂದು ನಗರದ ಚೆಲುವೆ, ಎಸ್. ಭಗವಂತನಿಗೆ ಪ್ರಾರ್ಥನೆ, ಎಸ್. ಯಾವ ಸಿಚುವೇಶನು, ಯಾವ ಪಾತ್ರ, ಯಾವ ವಯಸ್ಸು, ಎಲ್ಲ ಸಿಚುವೇಶನ್ಗೂ ಸೂಟ್ ಆಗುವಂಥ ಒಂದು ಮ್ಯಾಜಿಕಲ್ ಕಂಠ ಅದು. ಎಲ್ಲದಕ್ಕಿಂತ ಆ ಪಾತ್ರದ ಅಥವಾ ಆ ಸನ್ನಿವೇಶದ ಆ ಇಮೋಷನ್ ಇದೆಯಲ್ರಿ, ಆ ಭಾವನೆಗಳನ್ನು ಅವ್ರು ಎಷ್ಟು ಚಂದವಾಗಿ ವ್ಯಕ್ತಪಡಿಸೋರು ಅಂದರೆ, ಆ್ಯಂಡ್ ಏನು ರೀ ಅದೇನು 1, 10, 100 ಸಾವಿರಾರು ಹಾಡುಗಳನ್ನು ಹಾಡಿರೋರು. ದಶಕಗಳಿಂದ ನಮಗೆ ರೇಡಿಯೋ, ಟಿ ವಿ, ಮೊಬೈಲ್ ಎಲ್ಲೆಡೆ ನಮಗೆ ರಂಜಿಸಿದವರು ಜಾನಕಿ ಅಮ್ಮ. ಇಟ್ಸ್ ಸ್ಯಾಡ್, ಜಾನಕಿ ಅಮ್ಮ ಈಗ ನಮ್ಮ ಜೊತೆ ಇಲ್ಲ. ಆದರೆ ನಮ್ಮ ಮೊಬೈಲಲ್ಲಿ ಪ್ಲೇ ಅನ್ನೋ ಬಟನ್ ಇದೆ. ಆ ಬಟನ್ನ ಒತ್ತಿದ್ರೆ ಜಾನಕಿ ಅಮ್ಮ ವಾಯ್ಸ್ ಕೇಳುತ್ತೆ. ದ್ಯಾಟ್ ಈಸ್ ಇಮ್ಮಾರ್ಟಲ್. ಅದು ಮಹಾನ್ ಸಾಧಕಿ. 10 ಭಾಷೆಗಳಲ್ಲಿ ಸಾವಿರಾರು ಹಾಡುಗಳ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಪಡ್ಕೊಂಡಂಥ ಸಾಧಕಿ. ಒಂದ್ಸಲ ವೈರಮುತ್ತು ಒಂದು ಕಡೆ ಹೇಳಿದ್ರು, ಒಬ್ಬನ್ನ ಗಲ್ಲೆ ಶಿಕ್ಷೆಗೆ ಏರಿಸ್ಬೇಕು, ಇನ್ನು 5 ನಿಮಿಷ ಇದೆಯಪ್ಪ, 5 ನಿಮಿಷ ನೀನು ಹೋಗ್ಬಿಡ್ತೀಯ, ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದ್ರೆ ಅವನು ಒಂದೇ ಒಂದು ಸಲ ಎಸ್ ಜಾನಕಿಯವರ ಹಾಡು ಒಂದು ಕೇಳಿಸ್ಬಿಡಿ ಸಾರ್ ಅಂತ ಹೇಳ್ತಾನಂತೆ. ಅಷ್ಟು ಪವರ್ ಇದ್ದಂಥ ಧ್ವನಿ, ವ್ಯಕ್ತಿತ್ವ. ಹಾಗಾಗಿ ಏನು ಹೇಳೋದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಮ್ಯೂಸಿಕ್. ಜಾನಕಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ಜಿ ಶ್ರೀನಿವಾಸ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರು ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋದು ಅಂದರೆ, ನೀವು ಲೆಕ್ಕ ಹಾಕ್ಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥದ್ದು ಯಾರು ಇರೋ ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾಟು ಆಡ್ತಾರೆ, ಈ ಥರ ವಾಯ್ಸ್ಗಳಿರುತ್ತೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಹಾಡೋವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲಿ ಅವರು ತೀರ್ಕೊಂಡಿರ್ಬೋದು, ಆದರೆ ಇಡೀ ಭಾರತದಲ್ಲಿ ಇಂಥ ಒಬ್ಬ ಗಾಯಕರು ಇಲ್ಲ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟರು. ಯಾಕೆಂದರೆ ದೇವರು ಅಂದಮೇಲೆ ದೇವರೇ ಸಂಗೀತ ಪ್ರಿಯರು. ಸಂಗೀತದಿಂದನೇ ದೇವರನ್ನ ಹೊಲಿಸೋಕ್ಕಾಗೋದು. ಎಂತೆಂಥ ಅದು ಕ್ಲಾಸಿಕಲ್ ಸಾಂಗ್ಸ್ ಹಾಡಿದ್ದಾರೆ. ಚಿತ್ರರಂಗದ ಪರವಾಗಿ ನಾನು ಕರ್ನಾಟಕ ಫಿಲ್ಮ್
ಅಕಾಡೆಮಿ ಅಧ್ಯಕ್ಷನಾಗಿ ಅವರಿಗೆ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ನಮನವನ್ನು ನಾನು ಸಲ್ಲಿಸ್ತೀನಿ. ಇದು ನಮ್ಮ ಮೈಸೂರು ಸಂಸ್ಕೃತಿ ಕಲೆಯ ಪರಂಪರೆಯನ್ನು ಹೊಂದಿರುವಂಥ ಊರು. ಇಲ್ಲೇ ನಾನಿದ್ದು ಇಲ್ಲೇ ಜೀವ ಬಿಡಬೇಕು ಅಂಥೇಳಿ ಅವರು ಇಲ್ಲಿ ಬಂದ ಮೇಲೆ ಮೈಸೂರಿಗೆ ಇದೊಂದು ನಮಗೆ ಇದೊಂದು ಒಳ್ಳೆಯ ಒಂದು ವಿಷಯ ಆಗಿರೋದ್ರಿಂದ ಜಾನಕಿ ಅಮ್ಮರ ಮೆಮೊರಿಯಲ್ನ ಇಲ್ಲೇ ಶುರು ಮಾಡಬೇಕು. ಅವ್ರ ಹೆಸರಲ್ಲಿ ಒಂದು ಮೆಮೊರಿಯಲ್ ಆಗಬೇಕು. ಆದರೆ ಅದು ಸರ್ಕಾರದಿಂದನೇ ಆಗಬೇಕು. ಈ ಜಾಗ ಮೇಡಮ್ ಯಾವ ಜಾಗದಲ್ಲಿದ್ದಾರೋ ಅಲ್ಲಿ ಮೆಮೋರಿಯಲ್ನ ಒಂದು 10 ಗುಂಟೆನೋ ಇಲ್ಲ ಅರ್ಧ ಎಕರೆನೋ ಅಥವಾ 1 ಎಕರೆನೋ ಅವ್ರದ್ದು 1.5 ಎಕರೆ ಏನೋ ಇದೆಯಂತೆ, ಅದನ್ನು ಸರ್ಕಾರ ಇನಿಷಿಯೇಟಿವ್ ತೊಗೊಂಡು ಆ ಮೆಮೋರಿಯಲ್ನ ಸರ್ಕಾರದಿಂದನೇ ಕಟ್ಟಿದಾಗ ಮೈಸೂರಿಗೆ ಜಾನಕಮ್ಮವ್ರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳಾಗ್ಬೋದು, ಸಂಗೀತ ಪ್ರಿಯರಾಗ್ಬೋದು ಬರ್ತಾರೆ. ಅದು ಒಂದು ಒಳ್ಳೆ ಮೆಮೋರಿಯಲ್ ಆಗತ್ತೆ ಅಂತೇಳಿ ನಮ್ಮ ಭಾವನೆ. ಅದಕ್ಕೆ ನಾವೆಲ್ಲ ಸೇರಿ ಅವರಿಗೆ ಒಂದು ಗೊತ್ತಿದೆ ಅವರಿಗೆ ತಿಳಿಸಿ. ನನಗೆ ಅವರ ಜೊತೆ ಬಹಳಷ್ಟು ನೆನಪುಗಳಿದಾವೆ. ನಾನು ಸರೆಗಮಪ ಲಿಟಲ್ ಚಾಂಪ್ಸ್ ಸೀಸನ್ ಅನ್ನ ಆಂಕರ್ ಮಾಡ್ತಾ ಇದ್ದಾಗ ಅವರು ಮುಖ್ಯ ಅತಿಥಿಗಳಾಗಿ 6 ತಿಂಗಳು ಇಡೀ ಸೀಸನ್ ಅವ್ರು ನಮ್ ಜೊತೆಗಿದ್ರು. ಆ 6 ತಿಂಗಳು ನಮಗೆ ಜೀವನ ಇಡೀ ಮರೆಯಕ್ಕಾಗದೇ ಇರುವಂತಹ ಅದ್ಭುತವಾದ ಒಂದು ನೆನಪಿನ ಬುತ್ತಿಯನ್ನ ಕಟ್ಕೊಟ್ಟಿದೆ. ಮಗುವಿನಂಥ ಮನಸ್ಸು, ತಾಯಿಯ ವಾತ್ಸಲ್ಯ. ಅವಾಗ ಅವ್ರ ಪಾಪ ಬೆಂಗಳೂರಿಗೆ ಬಂದ ತಕ್ಷಣ ಅವರಿಗೆ ಅಸ್ತಮಾ ಅಟ್ಯಾಕ್ ಆಗೋದು. ಅವ್ರಿಗೆ ಸಿವಿಯರ್ ಬ್ರಾಂಕೈಟಿಸ್ ಪ್ರಾಬ್ಲಮ್ ಇದೆ ಅವರಿಗೆ. ಸೊ ನಾನು ಪ್ರತಿ ಸಲ ಶೂಟಿಂಗಿಗೆ ಹೋಗುವಾಗ ಕಷಾಯ ಮಾಡಿ ತಗೊಂಡು ಹೋಗ್ತಾ ಇದ್ದೆ ಫ್ಲಾಸ್ಕ್ ಅಲ್ಲಿ ಅವ್ರಿಗೆ. ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗೋದು. ಆಮೇಲೆ ನಾನು ಪ್ರತಿ ಸಲ ರೆಡಿಯಾಗಿ ಸೆಟ್ಗೆ ಹೋಗಕ್ ಮುಂಚೆ ಅವ್ರ ರೂಮ್ ಎದುರುಗಡೆನೆ ಹೋಗ್ಬೇಕು. ಅವ್ರಿಗೆ ನಾನು ಹೇಗ್ ರೆಡಿ ಆಗಿದ್ದೀನಿ, ಯಾವ ಸೀರೆ ಉಟ್ಕೊಂಡಿದ್ದೀನಿ, ಏನ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಏನ್ ಜ್ಯುವೆಲ್ರಿ ಹಾಕೊಂಡಿದ್ದೀನಿ ಅದೆಲ್ಲ ತೋರಿಸ್ದೆ ನಾನ್ ಸೆಟ್ಟಿಗೆ ಹೋಗೋ ಹಾಗೆ ಇರ್ಲಿಲ್ಲ. ಸೊ ನಾನು ಹೋಗುವಾಗ ಅವ್ರ ರೂಮಿಗೆ ಹೋಗಿ ಅವ್ರು ನನ್ ಮುದ್ದು ಮಾಡಿ ನನಗ್ ದೃಷ್ಟಿ ತೆಗೆದುನೆ ಕಳಿಸ್ತಾ ಇದ್ರು. ಸೊ ಆಮೇಲೆ ಎಷ್ಟು ಅವರು ಹೇಗೆ ಶ್ವೇತ ವಸ್ತ್ರಧಾರಿ ಆಗಿರ್ತಾರೋ ಯಾವಾಗ್ಲೂ, ಹೇಗೆ ಶುಭ್ರವೋ ಅವರ ಬಟ್ಟೆಗಳು, ಹಾಗೇನೆ ಅವರ ಮನಸ್ಸು ಕೂಡ. ಯಾವಾಗ್ಲೂ ಅವ್ರ ಮುಖದ ಮೇಲೆ ಒಂದು ಸಣ್ಣ ನಗು, ಒಂದು ಡಿವೈನ್ ಸ್ಮೈಲ್ ಅಂತ ಏನ್ ಹೇಳ್ತೀವಿ, ದೇವರ ಮುಖದಲ್ಲಿ ಒಂದ್ ಸ್ಮೈಲ್ ಇರುತ್ತಲ್ಲ, ಆ ತರ ಒಂದು ಸ್ಮೈಲ್. ಮತ್ತೆ ಯಾರ ಬಗ್ಗೆನು ಒಂದು ನೆಗೆಟಿವ್ ಮಾತು ಅವ್ರ ಬಾಯಿಂದ ಬಂದಿದ್ ನಾನು ನೋಡೇ ಇಲ್ಲ. ಪಾರ್ಟಿಸಿಪೆಂಟ್ಸ್ ಕೂಡ ಅವರು ಹೇಳೋರು, ನಾನು ಜಡ್ಜ್ ಅಲ್ಲ, ನಾನ್ ಜಡ್ಜ್ ಆಗಿ ಕೂತಿಲ್ಲ ಇಲ್ಲಿ, ನಾನು ಬರೀ ನಿಮ್ ಹಾಡನ್ನ ಕೇಳಿ ಆನಂದಿಸಿ ನಿಮಗ್ ಹುರಿದುಂಬಿಸೋದಕ್ ಬಂದಿದ್ದೀನಿ ಅಷ್ಟೇ ಅಂತ ಹೇಳೋರು. ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿ ಅವರು ಪ್ರೋತ್ಸಾಹ ಕೊಡೋರು. ಸೊ ಮಕ್ಕಳು ಅಂತಾನೆ ಅಲ್ಲ, ಅವ್ರು ಮಾತಾಡಿದ್ರೇನೆ ಅದು ಸಂಗೀತದ ಹಾಗಿರ್ತಿತ್ತು. ಎಲ್ಲರ ಹತ್ರ ಚಂದ ಮಾತಾಡೋದವ್ರು. ಸೊ ಈ ತರದ ಒಂದು ದೈವಿಕವಾದಂತಹ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಈಗ ಒಂದ್ 7-8 ತಿಂಗಳ ಹಿಂದೆ ಕೂಡ ಕಳೆದ ವರ್ಷದ ಕೊನೆಯಲ್ಲಿ ಅವ್ರ ಮಗ ತೀರ್ಕೊಳಕ್ ಸ್ವಲ್ಪ ದಿನ ಮುಂಚೆ ನಾ ಮೈಸೂರಿಗೆ ಹೋಗಿದ್ದೆ. ಸುಧಾರಾಣಿ ಅವರು ಮತ್ತೆ ನಾನು ಮೈಸೂರಿಗೆ ಹೋಗಿದ್ವಿ. ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದ್ 2 ಗಂಟೆ ಅದ್ ಹೇಗ್ ಕಳೆದ್ ಹೋಯ್ತು ಅಂತಾನೆ ಹೇಳಕ್ ಬರಲ್ಲ. ಆ 2 ಗಂಟೆಗಳ ಕಾಲ ಅವ್ರ ಜೊತೆ ಮಾತನಾಡಿ, ನಕ್ಕು ನಲದು, ಹರಟೆ ಕೊಚ್ಚಿ, ಅವರ ಒಂದು ಮೋಸ್ಟ್ ಡಿಫಿಕಲ್ಟ್ ಹಾಡನ್ನ ಅವ್ರ ಎದುರಿಗೆ ಹಾಡಿ ಅವ್ರ ಹತ್ರ ಭೇಷ್ ಅನ್ನಿಸ್ಕೊಂಡು ಬಂದಿದ್ದು. ಅವ್ರ ಮಗ ಹೋದ ನಂತರ ಮತ್ತೆ ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕು, ತುಂಬಾ ಬ್ರೇಕ್ ಡೌನ್ ಆಗಿದ್ರು. ಭೇಟಿ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಾನೆ ಇದ್ದೆ. ಅಷ್ಟ್ರಲ್ಲಿ ಅವರೇ ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ. ಅದೇ ಹೇಳ್ತೀನಿ, ನನ್ಗೆ ಏನಂತಾರೆ ಬ್ರೈನ್ ಫಾಗ್ ಅಂತ ಹೇಳ್ತೀವಲ್ಲ, ತಲೆ ನನಗೆ ಸರಿ ಪ್ರೋಸೆಸ್ ಮಾಡ್ತಾ ಇಲ್ಲ. ಬಿಕಾಸ್ ಒಂದು ಬಾಲು ಸರ್, ಇನ್ನೊಂದು ಜಾನಕಿ ಅಮ್ಮ. ನಾನು ನನ್ನ ಜೀವನದಲ್ಲಿ ವ್ಯಕ್ತಿತ್ವ, ಹಾಡು ಎಲ್ಲದನ್ನು ತುಂಬಾ ಫಾಲೋ ಮಾಡ್ಕೊಂಡು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದು ಅಂದ್ರೆ ಇಬ್ರು ವ್ಯಕ್ತಿಗಳನ್ನ. ಜಾನಕಿ ಅಮ್ಮ ಅಂತೂ ನನ್ಗೆ ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಹಾಡೋದಕ್ಕೆ ಪ್ರಾರಂಭ ಮಾಡೋದಕ್ ಮುಂಚೆನೆ, ತೊಟ್ಲಲ್ಲಿದ್ದ ಮಗುವಾಗಿದ್ದಾಗಿಂದನೂ ಕೂಡ ಜಾನಕಿ ಅಮ್ಮನವ್ರ ಹಾಡುಗಳನ್ನೇ ಕೇಳಿ ಕೇಳಿ ಬೆಳೆದವಳು. ನಂತರ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.